ನಮಸ್ತೆ ವೀಕ್ಷಕರೇ, ಮಿಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಬಿಜೆಪಿ ಹಾಗೂ JDS ಮೈತ್ರಿ ಪಕ್ಷ ಏನಿದೆ, ಈ ಎರಡೂ ಪಕ್ಷಗಳು ಸೇರಿ ಕಾಂಗ್ರೆಸ್ ಅನುಷ್ಠಾನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ಶಾಸಕರನ್ನ, ಕಾಂಗ್ರೆಸ್ ನಾಯಕರನ್ನ ನೇಮಕ ಮಾಡ್ಕೊಳ್ತಾ ಇದೆ. ಸೊ ಇದರ ವಿರುದ್ಧವಾಗಿ ಮೈತ್ರಿ ಪಕ್ಷಗಳು ರಾಜ್ಯಪಾಲರಿಗೆ ದೂರನ್ನು ಸಲ್ಲಿಸಿದ್ದಾರೆ ನಿನ್ನೆ. ಇದಿಷ್ಟೇ ಅಲ್ಲದೆ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಕೆಂಗಲ್ ಹನುಮಂತರಾಯ ಅವರ ಪ್ರತಿಮೆ ಬಳಿ ಕುಳಿತು ಧರಣಿಯನ್ನು ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರನ್ನು ಅನುಷ್ಠಾನ ಸಮಿತಿಗೆ ನೇಮಕ ಮಾಡಿಕೊಳ್ಳಬಾರ್ದು ಅನ್ನೋ ಒಂದು ವಿಚಾರವಾಗಿ ದೂರನ್ನು ಸಲ್ಲಿಸಿ ಧರಣಿ ಕೂಡ ಮಾಡಿದ್ದಾರೆ. ಇನ್ನು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಂತಹ ಸರ್ಕಾರ ತನ್ನನ್ನು ತಾನು ಸಮರ್ಥಿಸ್ಕೊಂಡಿದೆ. ಯಾವ ರೀತಿ? ಮಹಾರಾಷ್ಟ್ರದಲ್ಲೂ ಕೂಡ BJP ಶಾಸಕರ ಕಚೇರಿಗಳಲ್ಲಿ RSS ಕಾರ್ಯಕರ್ತಗಳನ್ನ ನೇಮಿಸ್ಕೊಂಡಿಲ್ವಾ? ನಾವ್ಯಾಕೆ ನಮ್ಮ ಕಾರ್ಯಕರ್ತರನ್ನ ನೇಮಿಸ್ಕೊಳ್ಬಾರ್ದು? ಅಲ್ಲಿ ಅದು ಸರಿ ಅಂದಮೇಲೆ ಇಲ್ಲೂ ಕೂಡ ಇದು ಸರಿ ಅಂತ ಸದ್ಯಕ್ಕೆ ಸರ್ಕಾರ ಇದನ್ನು ತಲೆ ಕೆಡಿಸ್ಕೊಳ್ಳದೆ ಸಮರ್ಥಿಸ್ಕೊಂಡಿದೆ. ಬಟ್ ಇವರ BJP ಪಕ್ಷದವರ ಧರಣಿಗಳು, ದೂರುಗಳು, ವಾದಗಳು, ಚರ್ಚೆಗಳು ನಡೀತಾನೇ ಇದೆ. ನೋಡೋಣ ಏನಾಗಬಹುದು ಮುಂದಿನ ದಿನಲ್ಲೂ. ಇನ್ನೂ ಇದೇ ರೀತಿ ವಾದಗಳು ಮಾಡ್ತಿರ್ತಾರೆ ಏನು ಅಂತ. ನೆಕ್ಸ್ಟ್ ನಾವು ನೋಡೋದಾದರೆ ವೀಕ್ಷಕರೇ, ಈ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಆಗಿಂದನೂ ಕೂಡ ಚರ್ಚೆಗಳು ನಡೀತಾನೆ ಇದೆ. ಆಗಾಗ ಇದು ಹೊಸ ಬಾಂಬ್ಗಳನ್ನ ಸಿಡಿಸ್ತಾನೆ ಇದ್ದಾರೆ. ಬದಲಾವಣೆ ಆಗ್ತಾ ಇದೆ ಅಥವಾ ಇನ್ನೊಬ್ರು ಕುರ್ಚಿಗೆ ಬಂದರು, ಅವ್ರ ಕುರ್ಚಿಯಿಂದ ಇಳಿತಿದ್ದಾರೆ, ಎಷ್ಟೆಲ್ಲ ಚರ್ಚೆಗಳು ನಡೀತಾ ಇದೆ. ಈಗಲೂ ಕೂಡ ಆ ಚರ್ಚೆ ನಡೀತಾನೆ ಇದೆ. ಇನ್ನೂ ಕೂಡ ಚರ್ಚೆ ನಿಂತಿಲ್ಲ. ಈ ಚರ್ಚೆ ನಡೀತಾ ಇರುವಾಗಲೇ ನಿನ್ನೆ ಸದನದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಹೊಸ ಬಾಂಬನ್ನೇ ಸಿಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನೂ 5 ವರ್ಷಗಳು ಕೂಡ ನಮ್ಮ ಸರ್ಕಾರನೇ ಇರುತ್ತೆ, ಅದರಲ್ಲಿ ನಾನೇ CM ಆಗಿರ್ತೀನಿ ಅಂತ ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಸೊ ಈ ಒಂದು ಹೊಸ ಬಾಂಬಿಂದ ಒಂದಷ್ಟು ಕುತೂಹಲಗಳು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯ ಅವರು ಕಾಲೆಳೆದಿದ್ದಾರೆ. 2013 ಹಾಗೂ 2018ರಲ್ಲಿ ಕೂಡ ಸಿದ್ದರಾಮಯ್ಯ ಅವ್ರು ನನಗೆ ಹೇಳಿದರು, ಅಶೋಕ್ ಬರೆದಿಟ್ಕೊಳ್ಳಪ್ಪ, ನಾನೇ CM ಆಗಿರ್ತೀನಿ ಅಂತ. ಬಟ್ ಕಾಣದಂತೆ ಮಾಯವಾಗೋದ್ರು ಆಗ. ಆದರೆ ಈಗಲೂ ಕೂಡ ಅದೇ ರೀತಿ ಹೇಳ್ತಿದ್ದಾರೆ, ನಾನೇ CM ಆಗಿರ್ತೀನಿ ಮುಂದಿನ ದಿನಗಳಲ್ಲಿ ಅಂತ ಕೂಡ. ಇದು ಒಂದು ರೀತಿ ಯಾವ ರೀತಿ ಆಗ್ತಾ ಇದೆ ಅಂದರೆ, ಕಾಣವಂತೆ ಮಾಯವಾದನೋ ನಮ್ಮ ಶಿವ ಅನ್ನೋ ರೀತಿಯಾಗಿ ಪರ್ಮನೆಂಟಾಗಿ ಇರ್ತೀನಿ ಅಂತ ಹೇಳಿದವರು ಕಾಣೆ ಆಗ್ತಾ ಇದ್ದಾರೆ. ಈಗಲೂ ಕೂಡ ಅದೇ ರೀತಿ ಹೇಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾಣೆ ಆಗ್ತಾರೋ ಗೊತ್ತಿಲ್ಲ ಅಂತ ಕಾಲು ಎಳಿತಾ ಇದ್ದಾರೆ. ಸೊ ಇವ್ರ ಕಾಲು ಅವ್ರು ಎಳೆಯೋದು, ಅವ್ರ ಕಾಲು ಇವ್ರು ಎಳೆಯೋದು, ಇದೆಲ್ಲ ರಾಜಕೀಯ ಅಂದಮೇಲೆ ಸರ್ವೇ ಸಾಮಾನ್ಯ. ಇವರಿಗೆ ಪ್ರತಿ ದಿವಸ ಅದೇ ಕೆಲಸ. ಇದು ಬಿಟ್ಟರೆ ಬೇರೆ ಏನೂ ಕೆಲಸ ಇಲ್ಲ. ಇವ್ರನ್ನ ಅವರೇ ಜಗಳ ಮಾಡೋದು, ಅವ್ರನ್ನ ಇವರು ಬರೀ ಇವ್ರದ್ದೇ ರಂಪರಾಮಾಯಣಗಳು. ಬೇರೆಯಲ್ಲಿ ಏನಾಗ್ತಾ ಇದೆ, ಯಾರು ಎಲ್ಲಿ ತೊಂದರೆ ಆಗ್ತಾಯಿದೆ, ಅಭಿವೃದ್ಧಿ ಕಾರ್ಯಗಳೇನು ಮಾಡಬೇಕು, ಯಾವುದನ್ನು ಅಭಿವೃದ್ಧಿ ಮಾಡಿದ್ರೆ ಯಾವ ರೀತಿ ನಮ್ಮ ರಾಜ್ಯ ಮುಂದೆ ಬರುತ್ತೆ, ಇದು ಯಾವುದೂ ಅವ್ರಿಗೆ ಬೇಕಾಗಿಲ್ಲ. ಬರೀ ಇವ್ರ ಕಾಲು ಎಳ್ಕೊಳ್ಳೋದಂತೆ, ಇವ್ರು ಕಿತ್ತಾಡೋದಂತೆ, ಎಲ್ಲೋ ಹೋಗೋದಂತೆ, ಸಭೆ ಅಂತೆ, ಈ ರೀತಿ ಯಾವುದೋ ಒಂದು ರೀತಿ ಒಂಥರ ಟ್ರಿಪ್ ಹೋದಂಗೆ ಹೋಗೋದು ಬರೋದು, ಸಭೆಗಳು ಮಾಡೋದು, ಏನೋ ನಡೆಸ್ತಿದ್ದಾರೆ. ಸದ್ಯಕ್ಕೆ ನಡೀತಾ ಇದೆ. ಸೊ ಇದು ಕೂಡ ಅದೇ ರೀತಿ ಆಗ್ತಾ ಇದೆ. ಇವ್ರ ಕಾಲು ಅವ್ರು ಹೇಳ್ಕೊಂಡು, ಅವ್ರ ಕಾಲು ಇವ್ರು ಹೇಳ್ಕೊಳ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಚರ್ಚೆ ಎಲ್ಲಿಗೆ ಬಂದು ಮುಟ್ಟುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ, ಅಥವಾ ಎಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ರಾಜಕೀಯ ನಡೀತೈತೆ ಅಂತ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ವೀಕ್ಷಕರೇ, ರನ್ಯಾರಾವ್ ಚಿನ್ನ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಾವು ನಿನ್ನೆ ಅಷ್ಟೇ ಹೇಳಿದ್ವಿ, ಇನ್ನೂ ಒಂದಷ್ಟು ಪ್ರಕರಣಗಳು, ಇದು ಹೊಸ ಹೆಸರುಗಳು ಇದರಲ್ಲಿ ಬರಬಹುದು ಅಂತ. ಸೊ ಅದೇ ವಿಚಾರವಾಗಿ ಇವತ್ತು ಕೂಡ ಈ ಒಂದು ಪ್ರಕರಣದಲ್ಲಿ ಕಳೆದ 5 ವರ್ಷಗಳಿಂದನೂ ಕೂಡ ಈ ಕಿರುತೆರೆ ನಟಿಯರಿರ್ಬೋದು ಅಥವಾ ಚಲನಚಿತ್ರ ನಟಿಯರಿರ್ಬೋದು, ಇವರನ್ನೆಲ್ಲವನ್ನು ಕೂಡ ಬಳಸ್ಕೊಂಡು ಕಳ್ಳತನದ ಹಾದಿಯಲ್ಲಿ ಸ್ಮಗ್ಲಿಂಗ್ ಅಂದರೆ ಚಿನ್ನ ಸಾಗಾಟ ಮಾಡ್ತಾಯಿದ್ರು ಅನ್ನೋ ಒಂದು ಹೊಸ ಸುದ್ದಿ ಈಗ ಬೆಳಕಿಗೆ ಬಂದಿದೆ. ಸೊ ಹಾಗಾಗಿ ಕಳೆದ ಒಂದು 5 ವರ್ಷದಿಂದ ಯಾರೆಲ್ಲ ಈ ದುಬೈ ಪ್ರವಾಸಕ್ಕೆ ಹೋಗಿ ಬರ್ತಾಯಿದ್ರು ಅವರ ಪಟ್ಟಿಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಒಂದು ಯಾರೆಲ್ಲ ಹೋಗಿ ಬಂದಿದ್ದಾರೆ ಅವರ ಆರ್ಥಿಕ ವ್ಯವಹಾರ ಏನಿದೆ, ಆ ವ್ಯವಹಾರಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆಗಿದ್ದರೆ, ಅವರ ವ್ಯವಹಾರ ಹೆಚ್ಚಿನ ಆರ್ಥಿಕತೆಗಿಂತ ಹೆಚ್ಚಿನ ಅಗತ್ಯಕ್ಕಿಂತ ಹೆಚ್ಚು ಅವರು ಏನು ಗಳಿಕೆ ಮಾಡಿದರೆ ಅಂಥವ್ರಿಗೆಲ್ಲರಿಗೂ ಕೂಡ ಸಂಕಷ್ಟ ಅಂತಲೇ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಇನ್ನು ಎಷ್ಟು ಜನ ಇದ್ದಾರೆ, ಒಟ್ಟಿನಲ್ಲಿ ಇವರ ಒಂದು ಕಳ್ಳತನದ ಹಾದಿಗೆ ಚಲನಚಿತ್ರ ನಟಿಯರನ್ನು, ಕಿರುತೆರೆ ನಟಿಯರನ್ನ ಕೂಡ ಬಳಸ್ಕೊಳ್ತಿದ್ರು ಅನ್ನೋದು ಕೂಡ ಈಗ ಕಂಡು ಬಂದಿದೆ. ಇನ್ನು ನೋಡೋಣ ಈ ಒಂದು ವಿಚಾರದಲ್ಲಿ
ಇನ್ನು ಎಷ್ಟು ಜನ ಈಗ ಆಲ್ರೆಡಿ ಪಟ್ಟಿ ರೆಡಿಯಾಗಿದೆ, ಅದರಲ್ಲಿ ಯಾರೆಲ್ಲ ಪ್ರಮುಖರಾಗಿರ್ತಾರೆ, ಯಾರೆಲ್ಲ ಪ್ರಮುಖರು ಈ ಒಂದು ಸ್ಮಗ್ಲಿಂಗಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.